ಇದೀವಿ ಅಂತ ಹೇಳಿದ್ರಿ. ಲೀಡರ್ಶಿಪ್ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ಯಾ? ಯಾರ್ ಲೀಡರ್? ಈಗ ಸಾಮೂಹಿಕ ನಾಯಕತ್ವದಲ್ಲಿ ಹೋಗಿದ್ದೀವಿ. ಮತ್ತೆ ನಿಮ್ಗೆ ಒಂದ್ 2-3 ಪಾಯಿಂಟ್ ಇಂಪಾರ್ಟೆಂಟ್ ಪಾಯಿಂಟ್ ನ ಹೇಳ್ಬೇಕಂತೀನಿ. ಫಸ್ಟ್ ಪಾಯಿಂಟ್ ಏನಂದ್ರೆ ಫುಡ್ ಸೆಕ್ಯೂರಿಟಿ ಬಿಲ್ ನ ತಂದಿದ್ದು ಮನಮೋಹನ್ ಸಿಂಗ್ ಅವರು. ಈ ಬ್ಯಾಂಕ್ ಲೂಟರ್ ಸೆಕ್ಯೂರಿಟಿ ಬಿಲ್ ತಂದಿದ್ದು ನಮ್ಮ ನರೇಂದ್ರ ಮೋದಿ ಅವರು ಈ NPA. ಮತ್ತೆ ಅದಾದ್ಮೇಲೆ ಈ ಡೆಮೋಕ್ರಸಿ ಕಿಲ್ಲಿಂಗ್ ಯೂಸಿಂಗ್ ಎಲೆಕ್ಷನ್ ಕಮಿಷನ್, ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ಹೇಳ್ತು, ಡೆಮೋಕ್ರಸಿನ ಸಾಯಿಸ್ತಾ ಇದ್ದೀರಾ ದೇಶದಲ್ಲಿ. ಅಂದ್ರೆ ಈ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ಒಂದು ಮಿಸ್ಯೂಸ್ ಆಗಿರ್ಲಿಲ್ಲ, ಅದನ್ನು ಮಿಸ್ಯೂಸ್ ಮಾಡ್ಬಿಟ್ರು ಮೊನ್ನೆ ಚಂಡೀಗಢ ಎಲೆಕ್ಷನ್ ಅಲ್ಲಿ. ನೀವು ನೋಡಿದ್ರಿ ಮೇಯರ್ ಎಲೆಕ್ಷನ್ ಅಲ್ಲಿ. ಮತ್ತೆ ಈ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಇನ್ಕ್ರೀಸ್ ಆದಾಗೆಲ್ಲ ಹೇಳ್ತಿದ್ರು ಬಿಜೆಪಿ ಅವರು, ಹಿಂದಿನ ಸರ್ಕಾರ 45 ಲಕ್ಷ ಕೋಟಿ ಸಾಲ ಮಾಡ್ಬಿಟ್ಟಿದೆ, ಅದನ್ನ ಮೋದಿ ಅವರು ತೀರಿಸ್ತಾ ಇದ್ದಾರೆ ಅಂತ. ಅದು ಎಲ್ಲಿಗೆ ಹೋಗಿದೆ ಅಂದ್ರೆ 175 ಲಕ್ಷ ಕೋಟಿಗೆ ಹೋಗಿದೆ. ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ, ಅದಾದ ನಂತರ ಇವತ್ತೇನಾಗಿದೆ, ಈ ಏನು ಹಂಗರ್ ಇಂಡೆಕ್ಸ್ ತಗೊಂಡ್ರೆ ನಮ್ಮ ದೇಶ ಇವತ್ತು 145ನೇ ರ್ಯಾಂಕ್ಗೆ ತಲುಪಿದೆ. ಇದರಲ್ಲಿ ಎಷ್ಟೋ ಬಡ ಮಕ್ಕಳು, ಇದು ಹುಟ್ಟಿದ ಮಕ್ಕಳೇ ಸಾಯ್ತಾ ಇದ್ದಾರೆ, ಮತ್ತೆ ಪ್ರೆಗ್ನೆನ್ಸಿಲ್ ಸಾಯ್ತಾ ಇದ್ದಾರೆ. ಮತ್ತೆ ಇವರು ದೇಶದಲ್ಲಿ ಕೇವಲ ಒಂದು ಸಂವಹನ ತಂತ್ರದಿಂದ ಮೇಲ್ ಬಂದಿದ್ದಾರೆ ಹೊರತು ಡೆವಲಪ್ಮೆಂಟ್ ಮಾಡಿಲ್ಲ. ಸ್ಟ್ರೆಂತ್ ಅಂತ ನೀವು ಹೇಳೋದಾದ್ರೆ ಯಾವ ಕಾರಣಕ್ಕಾಗಿ INDA ಗೆಲ್ಲುತ್ತೆ? ಅವ್ರು ಸೋತಿದ್ದಾರೆ, ಮಾಡಿಲ್ಲ, ಫೈನ್, ಅದರ್ ಡಿಬೇಟ್ ಅದು. ಅಥವಾ ಅವರನ್ನ ನೀವೆಲ್ಲಿ ಫೇಲ್ ಆಗಿದ್ದೀರಿ ಅಂತ ಹೇಳೋದು. ನಾವ್ ಯಾಕೆ ಗೆಲ್ತಿದೀವಿ, ನಮ್ಮ ಸ್ಟ್ರೆಂತ್ ಏನು ಅಂತ ನೀವು? ನಮ್ಮ ಸ್ಟ್ರೆಂತ್ ಏನಕ್ಕೆ ಅಂದ್ರೆ ಅವ್ರಿಗೆ ಏನ್ ಹೇಳ್ತೀವಿ ಅಂದ್ರೆ, ಇವತ್ತು ದೇಶದಲ್ಲಿ ಇನ್ನೊಂದು ಎಮರ್ಜೆನ್ಸಿ ಡಿಕ್ಲೇರ್ಡ್ ಆಗಿದೆ, ದಟ್ ಇಸ್ ಕಾಲ್ಡ್ ಎಸ್ ED ಅಂತ. ಎಮರ್ಜೆನ್ಸಿ ಎಮರ್ಜೆನ್ಸಿ ಡಿಕ್ಲೇರ್ಡ್. ಯಾವುದೇ ಒಬ್ಬ ವ್ಯಕ್ತಿನ ಅವನ ಮೇಲೆ ಅಪರಾಧಗಳು ಇಲ್ಲ ಅಂದ್ರೂ ಕೂಡ ಇವರು ಫಸ್ಟ್ ಹಿಡ್ಕೊಂಡು ಹೋಗ್ತಾರೆ, ಜೈಲಿಗೆ ಹಾಕ್ತಾರೆ, ಆಮೇಲೆ ಅಪರಾಧನೆ ಹೊರಿಸ್ತಾರೆ, ಆಮೇಲೆ ಎವಿಡೆನ್ಸ್ ಕಲೆಕ್ಟ್ ಮಾಡಕ್ ಟ್ರೈ ಮಾಡ್ತಾರೆ. ಈಗ ದೇಶದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಗಲ್ಲ, ಅವಾಗ ಎವಿಡೆನ್ಸ್ ಇದ್ದು ಅವನು ಕ್ರೈಮ್ ಮಾಡಿದ ಮೇಲೆ ಶಿಕ್ಷೆ ಆಗೋದು. ಎಮರ್ಜೆನ್ಸಿ ಡಿಕ್ಲೇರ್, ಎಮರ್ಜೆನ್ಸಿ ಡಿಕ್ಲೇರ್. ಆಗ್ಲೇ ನಾನು ಹೇಳ್ತಾ ಇದ್ದೆ, ಏನ್ ಇವತ್ತು ಒಂದು ಮೀಡಿಯಾ ಬೆಳೆದ ನಂತರ ಪ್ರಪಂಚ